ಇವತ್ತು ಪ್ರತಿಭಟನೆ ಇದೆ. 146 ಸಂಸದರನ್ನ ಎರಡೂ ಸದನಗಳಲ್ಲೂ ಸಸ್ಪೆಂಡ್ ಮಾಡಿದ್ದಾರೆ. ಪ್ರತಿಭಟನೆ ಯಾವ ರೀತಿ ಇರುತ್ತೆ ಸರ್? ಪ್ರತಿಭಟನೆ ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ಪ್ರತಿಭಟನೆಯ ಉದ್ದೇಶ ಪಾರ್ಲಿಮೆಂಟ್ ಸದಸ್ಯರನ್ನ ಅಮಾನತ್ ಮಾಡಿದ್ದಾರೆ. ಯಾಕೆ ಅಮಾನತ್ ಮಾಡಿದ್ರು? ಅಲ್ಲಿ ಯಾರೋ 4 ಜನ ಯುವಕರು ಆ ಪಾರ್ಲಿಮೆಂಟ್ಗೆ ತಪ್ಪು ಇವ್ರದೆ, ಆ ಪಾರ್ಲಿಮೆಂಟಿಗೆ ಸರಿಯಾಗಿ ಪ್ರೊಟೆಕ್ಷನ್ ಕೊಡಲಿಲ್ಲ. ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅದರಲ್ಲೇನು ತಪ್ಪಿದೆಯಾ? ಸ್ಟೇಟ್ಮೆಂಟ್ ಮಾಡಿ ಅಂತ ಕೇಳಿದ್ರಲ್ಲೇನು ತಪ್ಪಿದೆಯಾ? ಗೃಹ ಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ್ರೆ ಮುಗಿದೋಗಿತ್ತು. ಸ್ಟೇಟ್ಮೆಂಟ್ ಮಾಡಿ ಅಂತ ಹೇಳಿದ್ರು ಕೂಡ ಅವ್ರು ಮಾಡಲಿಲ್ಲ. ಇವರು ಪ್ರೊಟೆಸ್ಟ್ ಮಾಡಿದ್ದಾರೆ, ಸಸ್ಪೆಂಡ್ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಪ್ರಜಾಪ್ರಭುತ್ವದಿಂದ ನಮ್ಮ ದೇಶ ದೂರ ಆಗ್ತಾ ಇದೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಆಮೇಲೆ ಬಿಜೆಪಿಯವ್ರಿಗೆ ನಾವು ಹೇಳಿದ್ದೇ ಸರಿ, ನಾವು ಮಾಡಿದ್ದೇ ಸರಿ ಅನ್ನೋ ಮನೋಭಾವ. ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದ್ದಿದ್ರೆ ಒಂದು ಸ್ಟೇಟ್ಮೆಂಟ್ ಮಾಡೋದಕ್ಕೆ ಏನು ತೊಂದರೆ ಇತ್ತು ಅಂತ ನನಗೇನು ಅರ್ಥ ಆಗ್ತಿಲ್ಲ. ಈಗ ಇದ್ರ ಜೊತೆಲಿ ಸರ್ ಜಮೀರ್ ಅಹ್ಮದ್ ಅವರು ದೆಹಲಿಯಿಂದ ಬೆಂಗಳೂರಿಗೆ ಬರುವಂತ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಅವ್ರನ್ನೆಲ್ಲ ಭೇಟಿಯಾಗಿ ಬರುವಂತ ಸಂದರ್ಭದಲ್ಲಿ ಐಷಾರಾಮಿ ವಿಮಾನದಲ್ಲಿ ಪ್ರೈವೇಟ್ ಜೆಟ್ ಅಲ್ಲಿ ವಿಡಿಯೋ ಶೂಟ್ ಮಾಡಿರತಕ್ಕಂಥದ್ದು ಅವರೇ ಟ್ವೀಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ಎಲ್ಲ ಒಂದು ಕಡೆ ಬಿಜೆಪಿ ಸೇರಿದಂತೆ ಅನೇಕರು ವಿರೋಧ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಬರ ಇದೆ, ಈ ತರದೆಲ್ಲ ಇರೋ ಸಂದರ್ಭದಲ್ಲಿ ಈ ತರ ಐಷಾರಾಮಿ ವಿಡಿಯೋ ಶೂಟ್ ಬೇಕಿತ್ತಾ ಅನ್ನೋಂಥದ್ದು. ಈಗ ದೆಹಲಿಯಿಂದ ಬೆಂಗಳೂರು ಬರಬೇಕಾದ್ರೆ 2.5 ಗಂಟೆ ಸಮಯ ಬೇಕು. ಆ ಸಮಯದಲ್ಲಿ ಎಷ್ಟೊತ್ತು ನಿದ್ರೆ ಹೋಗೋಕ್ಕಾಗುತ್ತೆ? ಆ ಸಂದರ್ಭದಲ್ಲಿ ಒಂದು ಹಾಡು ವಿಡಿಯೋನ ಕೇಳಿರ್ತಾರೆ ಅಲ್ವಾ? ಬಿಜೆಪಿಯವರು ಇವತ್ತು ಕಾಮೆಂಟ್ ಮಾಡ್ತಾರೆ. ಈ ಬಿಜೆಪಿಯವರಿಗೆ ಯಾರು ಇವತ್ತು ಇದ್ರ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ, ಅಥವಾ ಟ್ವಿಟ್ಟರಲ್ಲಿ ಹಾಕೊಂಡಿದ್ದಾರೆ, ಅಥವಾ ಟಿವಿಗಳ ಮುಂದೆ ಮಾತಾಡಿದ್ದಾರೆ, ಅವರಿಗೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ. ಬರಗಾಲ ಬಂದು 2 ತಿಂಗಳಾಯಿತು, ಮಳೆ ಇಲ್ಲ. 234 ತಾಲೂಕಲ್ಲಿ 223 ತಾಲೂಕು ಬರ ಅಂತ ಘೋಷಣೆ ಆಗಿದೆ ತಾನೆ? ಈ ಬಿಜೆಪಿಯವರು ಇವರೆಲ್ಲ ಹೋಗಿ ಪ್ರಧಾನಮಂತ್ರಿಗಳಿಗೆ ಅಥವಾ ಗೃಹ ಮಂತ್ರಿಗಳಿಗೆ ಬರಗಾಲಕ್ಕೆ ಪರಿಹಾರ ಕೊಡಿ ಅಂತ ಯಾರಾದರೂ ಕೇಳಿದಾರ? ಇವರು ಯಾರಾದರೂ ಕೇಳಿದಾರ? ಕೃಷ್ಣ ಬೈರೇಗೌಡರು ಹೋದ್ರು, ಚಲುವರಾಯಸ್ವಾಮಿ ಹೋದ್ರು, ನಮ್ಮ ಅಧಿಕಾರಿಗಳು ಹೋದ್ರು. ಅವ್ರೇನು ಅಪಾಯಿಂಟ್ಮೆಂಟ್ ಕೂಡ ಕೊಡಲಿಲ್ಲ ಕೇಂದ್ರ ಮಂತ್ರಿಗಳು. ಆಮೇಲೆ ಮೊನ್ನೆ ಸಿದ್ದರಾಮಯ್ಯನವರು ಹೋದ್ರು, ಗೃಹ ಮಂತ್ರಿಗಳು ಮೀಟ್ ಮಾಡಿದ್ರು, ಪ್ರಧಾನಮಂತ್ರಿಗಳು ಮೀಟ್ ಮಾಡಿದ್ರು, ಬರಗಾಲಕ್ಕೆ ಪರಿಹಾರ ಕೊಡಿ ಅಂತ. ಕೊಡ್ಲಿಲ್ಲ. ಬಿಜೆಪಿಯವರು ಇದನ್ನೆಲ್ಲ ಯಾಕೆ ಕೇಳಲ್ಲ? ಅದನ್ನ ಕೇಳೋದಿಲ್ಲ ಇವರು. ಎಲ್ಲೋ ಯಾವುದೋ ಫ್ಲೈಟ್ ಅಲ್ಲಿ ಬರೋವಾಗ ಒಂದು ಹಾಡು ಹಾಕ್ಬಿಟ್ರು ಅಂತ ಕಾಮೆಂಟ್ ಮಾಡ್ತಾರೆ. ನಾಚಿಕೆ ಆಗ್ಬೇಕು ಇವರಿಗೆ. ಸಮರ್ಥಿಸ್ಕೊತೀರಾ ಸರ್? ನಾನು ಹೇಳಿದ್ದೇನು ಗೊತ್ತಾ? ಅದು ಬೇರೆ ವಿಚಾರ. ಆದ್ರೆ ಇವರು ಬರ ಇದ್ದಾಗ ಈ ರೀತಿ ಮಾಡ್ತಾರೆ ಅಂತ ಹೇಳಿರಲ್ಲ. ನೀವು ಬರ ಇದ್ದಾಗ ಯಾಕೆ ಪ್ರಧಾನಮಂತ್ರಿಗಳಿಗೆ ಹೋಗಿ ನೀವು ಬರಕ್ಕೆ ಹಣ ಕೊಡಿ ಅಂತ ಕೇಳಲಿಲ್ಲ? ನೀವೇನು ಕರ್ನಾಟಕದವರಲ್ವಾ? ನೀವು ಕರ್ನಾಟಕ ರೈತರ ಬಗ್ಗೆ ನಿಮ್ಗೇನು ಕಾಳಜಿ ಇಲ್ವಾ? ನಿಮ್ಗೆ ಆ ವಿಡಿಯೋ ಬಗ್ಗೆ ಬೇರೆ ಪ್ರಶ್ನೆ, ಅದು ತಪ್ಪೋ ಸರಿನೋ ಬೇರೆ ಪ್ರಶ್ನೆ. ಆದ್ರೆ ನಾನು ನಿಮ್ಗೆ ಪ್ರಶ್ನೆ ಕೇಳ್ತೀನಿ, ಬಿಜೆಪಿಯವರಿಗೆ ಯಾಕೆ ಕೇಳೋದಿಲ್ಲ? ನೀವು ಒಬ್ರು ಮಾತಾಡೋದಿಲ್ಲ, ಬುದ್ಧಿ ಬಿಚ್ಚೋದಿಲ್ಲ. ಎಷ್ಟಲ್ಲಿ ಹೋಗಿದ್ದಾರೆ ಪ್ರಧಾನಮಂತ್ರಿಗಳು ಭೇಟಿ ಮಾಡಿದ್ದಾರೆ. ನೆನ್ನೆನೂ ವಿಜೇಂದ್ರ ಭೇಟಿ ಮಾಡಿದ್ದಾರೆ. ಬೇರೆ ಬೇರೆ ನಾಯಕರೆಲ್ಲ ಭೇಟಿ ಮಾಡ್ತಾರೆ. ಯಾಕೆ ಬಿಡುಗಡೆ ಮಾಡಲಿಲ್ಲ? 2 ತಿಂಗಳಾಯ್ತು. ಪ್ರಧಾನಿ ಏನ್ ಹೇಳಿ ಕಳಿಸಿದ್ದಾರೆ ಸರ್? ಸಿಎಂ ಬಳಿ ಸಿಎಂ ಭೇಟಿಯಾಗಿದ್ದಾರೆ. ಪ್ರಧಾನಿ ಆಮೇಲೆ ಸಿಕ್ಕಿಲ್ಲ ನನಗೆ ಸಿಎಂ. ಪವರ್ ಡಿಜಿಟಲ್, ಇದು ನಿಮ್ಮ ಶಕ್ತಿ.